ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಅತ್ತಿಗೆ ನನಗೆ ಬರೀ ಅತ್ತಿಗೆ ಅಲ್ಲ, ನನ್ನ ತಾಯಿ ಸ್ಥಾನದಲ್ಲಿದ್ದಾರೆ, ಅದೆಲ್ರಿಗೂ ಗೊತ್ತಲ್ವಾ? ಈ ಮನೆ ಇಂಪಾರ್ಟೆಂಟ್ ವಿಷಯಗಳು ಏನಿದ್ರು ಅವ್ರಿಗೆ ಗೊತ್ತಾಗಲೇಬೇಕು. ನಿನ್ನನ್ನು ಚಿರುನ ದೂರ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿರೋ ಡಿವೋರ್ಸ್ ಪೇಪರ್ಸ್. ದೀಪ ಅವರೇ, ನನಗಿನ್ನೊಂದು ಆಸೆ ಇದೆ. ಏನು ಗೊತ್ತಾ? ಏನಂತ ಕೇಳಲ್ವಾ? ಆಯ್ತು ಬಿಡಿ, ನಾನೇ ಹೇಳ್ತೀನಿ. ನಾವಿಲ್ಲಿಂದ ಮನೆಗೆ ಹೋದ್ಮೇಲೆ ನೀವು ಅದಕ್ಕೆ ಸೇರ್ಕೊಂಡು ಅಡುಗೆ ಮಾಡೋದು, ಅದಕ್ಕೆ ಮಾಡೋ ಕೆಲವು ಡಿಶಸ್ಗೆ ನೀವು ಸಹಾಯ ಮಾಡೋದು, ಇಬ್ಬರು ಮನೆ ಜವಾಬ್ದಾರಿಗಳನ್ನ ಶೇರ್ ಮಾಡಿಕೊಂಡು ನಿಭಾಯಿಸೋದು, ಇಬ್ಬರು ಒಟ್ಟಿಗೆ ಶಾಪಿಂಗ್ ಹೋಗೋದು, ಇದನ್ನೆಲ್ಲ ನೋಡಬೇಕು ಅಂತ ಆಸೆ. ಈ ಆಸೆಗಳೆಲ್ಲ ಆದಷ್ಟು ಬೇಗ ಈಡೇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನನ್ನ ಈ ಆಸೆಗಳೆಲ್ಲ ಈಡೇರಬೇಕು ಅಂದರೆ ಆದಷ್ಟು ಬೇಗ ನಾವು ಅದಕ್ಕೆ ಇದನ್ನೆಲ್ಲ ಹೇಳಿ ಅವ್ರನ್ನ ಒಪ್ಪಿಸಿ ಇಲ್ಲಿಂದ ಮನೆಗೆ ಹೊರಡಬೇಕು. ಕರೆಕ್ಟ್ ತಾನೇ ನಾನು ಹೇಳಿದ್ದು? ಓಕೆ ಅಲ್ವಾ? ಇದಕ್ಕಾದ್ರೂ ಓಕೆ ಅನ್ರಿ, ಅದಕ್ಕೇನು ದುಡ್ಡಾಗುತ್ತಾ? ಏನ್ರಿ ಅದು ಫೋಟೋ? ಕುಡೀಲಿ ನೋಡ. ಏನೂ ಇಲ್ಲ ಹಸ್ಬೆಂಡ್. ಅಯ್ಯೋ ಏನಿಲ್ಲ. ಅಯ್ಯೋ ಏನಿಲ್ಲ. ಅದ್ಯಾಗ ಆ ಕಡೆ ತಿರುಗಿಸ್ತೀರಿ? ನೋಡ್ತೀನಿ. ಏನು ಇಲ್ಲ ಅಂತಿದ್ದೀನಿ, ಯಾಕೆ ಹಠ ಸಾಧಿಸ್ತಿದ್ದೀರಾ? ಸಾರಿ ದೀಪ ಅವರೇ, ಗೊತ್ತಾಗ್ಲಿಲ್ಲ. ಅದಕ್ಕೆ ಹೇಳಿದ್ದು ಬೇಡ ಅಂತ. ನನ್ ಮಾತೆ ಕೇಳಿಲ್ಲ ಅಲ್ವಾ ನೀವು? ಈಗ ನಮ್ಮ ಮದ್ವೆ ಫೋಟೋ ಹರಿದೋಯ್ತು. ಅಲ್ಲ, ಹರಿದೋಗಿದ್ದು ಫೋಟೋ ಅಷ್ಟೇ ತಾನೆ, ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಡ್ತೀರಾ? ನಾವಿಬ್ರು ಒಟ್ಟಿಗೆ ಇದೀವಲ್ಲ. ಆಯ್ತು, ಮನೆಗೆ ಹೋದ್ಮೇಲೆ ಇದೇ ಫೋಟೋನ ಎನ್ಲಾರ್ಜ್ ಮಾಡಿಸಿ ದೊಡ್ಡ ಫ್ರೇಮ್ ಹಾಕ್ಸಿ ರೂಮಲ್ಲಿ ಇಡ್ತೀನಿ, ಸರಿನಾ? ಫೋನ್ ಬರ್ತಾ ಇದೆ, ಕೈಯೆಲ್ಲ ಕಲರ್ ಆಗಿದೆಯಲ್ಲ. ಒಂದು ನಿಮಿಷ ಬಂದೆ. ಲೇ ಸುಬ್ಬ ಗಣಿ, ಸುಮ್ನರ ನಾವು ನನ್ನ ಮೇಲೆ ಹಾಕ್ಬೇಡ ಹಾಕೊಂಡ್ರ. ಅಯ್ಯೋ ಏನೇ ಬುಲ್ಬುಲ್, ಎಷ್ಟು ವರ್ಷ ಆದ್ಮೇಲೆ ಸಿಕ್ಕಿದ್ಯಾ? ಬಿಟ್ಬಿಡ್ತೀನ ನಿನ್ನ? ಇವತ್ತು ಅವ್ನ ನನ್ನ ಮಗ ಬಂದು ನಿನ್ನ ಕಾಪಾಡ್ತಾನೆ. ನಾನು ನೋಡ್ಬಿಡ್ತೀನಿ ಕಣೆ. ಏಯ್, ಏನೇ ಬಿಳಿ ಸುಂದ್ರಿ, ಇತ್ತೀಚೆಗೆ ಎಷ್ಟು ಫೋನ್ ಮಾಡಿದ್ರು ತೆಗಿಯಲ್ಲ ಅಂತೀಯ? ಚೆನ್ನಾಗಿದ್ದೀನಿ ಅಂತ ಕೊಬ್ಬ? ಕಾಲೇಜಲ್ಲಿ ಹಂಗೆ ತಾನೆ, ನಾನೇ ಸುಂದ್ರಿ ಅಂತ ಮೆರಿತಾ ಇದ್ದೆ. ನಾನು ಪ್ರಪೋಸ್ ಮಾಡಿದ್ರೆ ಮುಖಕ್ಕೆ ಥೂ ಅಂತ ಉಗ್ದಿದ್ದೆ ಅಲ್ವಾ? ಇವಾಗ ನೋಡು ಏನ್ ಮಾಡ್ತೀನಿ ನಿನಗೆ ಅಂತ. ಬೇಡ, ಏನು ಮಾಡ್ಬೇಡ ಪ್ಲೀಸ್. ನನಗೆ ಹಾಕ್ಬಿಡ ಅವ್ನಿಗಾಕು. ಏನು ಬಿಟ್ಬಿಡು, ಬಿಡು ಪ್ಲೀಸ್. ಬೇಡ 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 ಬಿಡು, ಏನ್ ಮಾಡ್ತಾ ಇದ್ಯಾ? ಬಿಡು, ಒಂದ್ ನಿಮಿಷ ಸುಮ್ನಿರು. ನನಗಿದೆಲ್ಲ ಇಷ್ಟ ಇಲ್ಲ. ಗಾಯ ಆಗಿದೆ, ಸುಮ್ನಿರು. ನೋವು ಕಡಿಮೆ ಆಯ್ತಾ? ಪರವಾಗಿಲ್ಲ. ಮನೆಗೆ ಹೋದ್ಮೇಲೆ ಅತ್ತೆಗೆ ಹೇಳಿ ಔಷಧಿ ಹಚ್ಚಿಸ್ಕೊ. ನೀನ್ ಸಿಕ್ಕಿದೆ ಅಂತ ನಮ್ಮಮ್ಮಗೆ ಗೊತ್ತಾದ್ರೆ ನನಗೆ ಬೈತಾರಷ್ಟೇ. ನಮ್ಮ ಅತ್ತೆ ತುಂಬಾ ಒಳ್ಳೆಯವರು, ಅವ್ರಿಗೆ ನನ್ ಕಂಡ್ರೆ ಇಷ್ಟನೇ ಇದೆ. ಹೌದು, ಅವರು ತುಂಬಾ ಒಳ್ಳೆಯವರು. ಆದರೆ ಅಂಥವ್ರ ಮೇಲೆ ಸುಳ್ಳು ಆಪಾದನೆ ಹಾಕ್ಬಿಟ್ಟು ಮನೆಯಿಂದ ಹೊರಗೆ ಬಂದಿಲ್ಲ, ಅದು ಸರಿನಾ? ನಿನ್ನಂಥ ಉಸಿರು ಒಳ್ಳೆ ನಾನು ಯಾವತ್ತೂ ನಂಬಲ್ಲ. ಬಾಯಿ ಜೋರಿರೋರು ಬೇಕಾದ್ರೆ ಮದುವೆ ಆಗ್ಬೋದು, ಆದರೆ ಮನಸ್ಸಲ್ಲಿ ಹುಳಿ ಇಟ್ಕೊಂಡಿರೋರನ್ನ ಯಾರೂ ಮದುವೆ ಆಗಬಾರ್ದು.
ಅಂದ್ರೆ ನನ್ನ ಮನಸ್ಸು ಸರಿ ಇಲ್ಲ ಅಂತ ಹೇಳ್ತಿದ್ಯಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನಡೀರೋ. ನರಸಿಂಹ, 1 ನಿಮಿಷ. ಹೇ, ಬಣ್ಣ ಕೊಟ್ರೋ? ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಹೋಲಿ. ಅಣ್ಣಂಗೆ ಲವ್ ಆಗಿದೆ. ನೋಡಿ ಬರ್ರಿ, ಅಣ್ಣಂಗೆ ಲವ್ ಆಗಿದೆ. ಏಯ್ ಸುಮ್ಮನಿರ. ಏನಣ್ಣ ಲವ್? ಲವ್ ಅವಳ ಮೇಲ ಮಾಡಕ್ ಬರೋ ಕೆಲಸ ಇಲ್ಲ. ನಡೀರಿ. ದೀಪ, ಏನ್ ಹೇಳ್ತಿದ್ಯಾ ನೀನು? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಲ್ಲ, ಚಿರು ಅವ್ರ ಅದಕ್ಕೆ ಬಗ್ಗೆ ಸಣ್ಣದಾಗಿ ನೆಗೆಟಿವ್ ಆಗಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಸಾಕು, ಅವ್ನು ಸುಮ್ನಿರಲ್ಲ. ಅಂತದ್ರಲ್ಲಿ ನೀನ್ ಇಷ್ಟೆಲ್ಲ ಹೇಳ್ತೀನಿ ಅಂತಿದ್ಯಲ್ಲ, ಅವ್ನು ಇದನ್ನೆಲ್ಲ ಹೇಗ್ ನಂಬ್ತಾನೆ ಅಂತ ಅನ್ಕೊಂಡಿದ್ಯಾ ನೀನು? ನೋಡು ದೀಪ, ಈಗ ತಾನೇ ನಿಮ್ಮಿಬ್ರಿಗೂ ಪ್ರೀತಿ ಶುರು ಆಗಿದೆ. ನನ್ನ ಪ್ರಕಾರ ನೀನು ಹೇಳ್ದೆ ಇರೋದೇ ಒಳ್ಳೇದು. ಬೇಕಿದ್ರೆ ಅಪ್ಪನ್ನು ಕೇಳು. ನಿಮ್ಮ ಆತಂಕ ನಂಗೆ ಅರ್ಥ ಆಗುತ್ತೆ. ಆದರೆ ಹಸ್ಬೆಂಡು ಯಾರ ಮಾತು ಕೇಳ್ತಾರೋ ಬಿಡ್ತಾರೋ, ನನ್ನ ಮಾತು ಮಾತ್ರ ಕೇಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಕ್ಕ. ನನ್ನ ಜೊತೆ ಅವ್ರೀಗ ಮೊದಲಿನ ಥರ ಇಲ್ಲ, ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ. ದೀಪ, ಚಿರುನ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅವನು ಏನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಪ್ಲೀಸ್ ದೀಪ, ಈ ವಿಷಯದಲ್ಲಿ ದುಡುಕ್ಬೇಡ. ಧರ್ಮಾಧಿಕಾರಿಗಳು ಬದುಕಿದಿದ್ರೆ ಅವರು ಚಿರು ಅತ್ತಿಗೆ ಬಗ್ಗೆ ಏನಾದರೂ ಅವನ ಹತ್ರ ಹೇಳಿದಿದ್ರೆ ಅವ್ನು ನಂಬ್ತಿದ್ನೋ ಏನೋ. ಯಾಕೆಂದ್ರೆ ಧರ್ಮಾಧಿಕಾರಿಗಳಿಗೆ ಸತ್ಯ ಗೊತ್ತಿತ್ತು, ಅವ್ರ ಹತ್ರ ಸಾಕ್ಷಿ ಕೂಡ ಇತ್ತು. ಆದ್ರೆ ಈಗ ಅವರು ಜೀವಂತವಾಗಿಲ್ಲ. ಅಲ್ಲ, ನೀನು ಯಾವ ಧೈರ್ಯದ ಮೇಲೆ ಇದನ್ನೆಲ್ಲ ಹೇಳಬೇಕು ಅನ್ಕೊಂಡಿದ್ಯಾ? ಇಲ್ಲ ಅಕ್ಕ, ನನಗಂತೂ ಈ ವಿಷಯದಲ್ಲಿ ನಂಬಿಕೆ ಅದ. ನೀವೇನೂ ಯೋಚನೆ ಮಾಡಬೇಡಿ, ಹಸ್ಬೆಂಡ್ನ ನಾನು ನಿಭಾಯಿಸ್ತೀನಿ. ಸರಿ ದೀಪ, ಏನೋ ಬಂಡ ಧೈರ್ಯ ಮಾಡಿ ಮುನ್ನುಗ್ತಿದ್ಯಾ. ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಅಷ್ಟೇ. ಸರಿ ಅಕ್ಕ, ಆಮೇಲೆ ಫೋನ್ ಮಾಡ್ತೀನಿ. ಅಪ್ಪ ಹುಷಾರಾಗಿದ್ದಾರೆ ತಾನೆ? ಇಲ್ಲೇ ಇದ್ದಾರೆ. ಮಾವ, ಅಪ್ಪ ಹೀಗಾಯ್ತು ಅಂತ ಕೊರಗಬೇಡಿ, ಆದಷ್ಟು ಬೇಗ ಹುಷಾರಾಗ್ತೀರಾ. ನನ್ಗ ನಂಬಿಕೆ ಇದೆ. ನೀವೆಲ್ಲ ಇಲ್ಲಿಗೆ ಬರೋದನ್ನೇ ಕಾಯ್ತಿದ್ದೀನಿ. ಆದಷ್ಟು ಬೇಗ ಬರ್ತೀವಕ್ಕ, ಯೋಚನೆ ಮಾಡಬೇಡಿ. ಮಾವ, ಇನ್ನು ಎಷ್ಟು ದಿವಸ ಸುಮ್ಮನಿರೋಕ್ಕಾಗತ್ತೆ? ನಾನು ಅನ್ಕೊಂಡಿರೋದೇ ಸರಿ ಅಲ್ವಾ?